ಒಂದ್ ನಿಮಿಷ ಹಂಗೆ ಇರಿ, ಬಿಕಾಸ್ ಹಿರಿಯರು ಹೋರಾಟಗಾರರು ಅಂದಾಗ ನಟರು ಆಗಿರುವಂತಹ ಮುಖ್ಯಮಂತ್ರಿ ಚಂದ್ರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚಂದ್ರು ಸರ್ ನಮಸ್ಕಾರ. 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 ಗಡಿ ವಿಚಾರದಲ್ಲಿ ಒಂದ್ ಕಡೆ ಹೋರಾಟ, ಭಾಷೆ ವಿಚಾರದಲ್ಲಿ ಇನ್ನೊಂದ್ ಕಡೆ ಹೋರಾಟ, ನೀರಿನ ವಿಷಯದಲ್ಲಿ ಮಗದೊಂದ್ ಕಡೆ ಹೋರಾಟ. ಇದು ಯಾವ ಲಾಜಿಕಲ್ ನಮ್ಮನ್ನು ಟ್ರೀಟ್ ಮಾಡ್ತಾರೆ ಸರ್? ಗ್ರಾಂಟೆಡ್ ಸರ್ ನಾವೇನಾದ್ರು? ಇಲ್ಲ, ಒಂದು ನಿರುತ್ಸಾಹ, ನಿರಭಿಮಾನ ಮತ್ತು ಸಮಯ ಸಾಧಕರಾಗಿ ಮತ್ತು ಅನುಕೂಲ ಸಿಂಧು ರಾಜಕಾರಣವನ್ನ ನಮ್ಮ ವ್ಯವಸ್ಥೆ ಎಲ್ಲಾ ಪಕ್ಷದವರು ಮಾಡ್ತಿರೋದ್ರಿಂದ ಮತ್ತು ಅವರು ಗಟ್ಟಿ ಧ್ವನಿಯಲ್ಲಿ ಇದಕ್ಕೆ ನಾಡು ನುಡಿ ಗಡಿ ವಿಚಾರದಲ್ಲಿ ಭಾಷೆ ವಿಚಾರದಲ್ಲಿ ನಿಲ್ದೇ ಇರೋದ್ರಿಂದ ಈ ತರದ ಕ್ರೋಢೀಕರಿಸಿರ್ತಕ್ಕಂತ ದೊಡ್ಡ ಚರಂಡಿ ಕೂತಿದೆ ಈ ಸಮಸ್ಯೆ. ಸರ್, ನಮ್ಮ ಸಿನಿಮಾಗಳು ರಿಲೀಸ್ ಆಗೋಕೆ ಜಾಗ ಆಗಲ್ಲ, ಬೇರೆ ಭಾಷೆಗಳು ನೂರಾರು ಗಟ್ಟಲೆ ಸಿನಿಮಾ ರಿಲೀಸ್ ಮಾಡೋಕೆ ಅವಕಾಶ ಮಾಡ್ಕೊಡ್ತೀವಿ. ಆದ್ರೆ ನಮ್ಮವ್ರ ಸಿನಿಮಾ ತೆಲುಗು ಡಬ್ ಆಗುತ್ತೆ, ಆ ತೆಲುಗು ಭಾಷೆ ಸಿನಿಮಾಗೆ ಅವಕಾಶ ಕೊಡಲ್ಲ ಅಲ್ಲಿ ಅಂದ್ರೆ ಏನರ್ಥ? ಅಲ್ಲ, ಇದು ದೊಡ್ಡ ವಿಚಾರ, ಸೂಕ್ಷ್ಮವಾಗಿ ನಾನು ಹೇಳಕ್ಕಾಗಲ್ಲ. ಸಮಸ್ಯೆಗಳು ಹೆಂಗ್ ಬೆಳೆಸ್ಕೊಂಡಿದ್ದೀವಿ ಅಂದ್ರೆ, ಇಂದಿನಿಂದ ಡಬ್ಬಿಂಗ್ ವಿಚಾರದಲ್ಲಿ ದೊಡ್ಡ ಸಮಸ್ಯೆ ಆಗಿದೆ, ಅದು ಕೋರ್ಟ್ ಕಟ್ಲೆ ಎಲ್ಲ ಹೋಗಿದೆ. ಆಮೇಲೆ ಕನ್ನಡ ಭಾಷೆ ಉದ್ಧಾರ ಆಗಬೇಕು, ಕನ್ನಡ ನಟರು ಮತ್ತು ಕನ್ನಡ ಸಿನಿಮಾಗರು, ಪ್ರೊಡ್ಯೂಸರ್ಸ್, ಕೆಲಸಗಾರರು ಉದ್ಧಾರ ಆಗ್ಬೇಕು ಅಂತ ಡಬ್ಬಿಂಗು ವಿರೋಧ ಮಾಡುದು, ಮೇಕಿಂಗ್ ಇಲ್ಲೇ ಮಾಡ್ಲಿ, ಆಮೇಲೆ ಆದಷ್ಟು ಪ್ರಿಯಾರಿಟಿ ಆದ್ಯತೆ ಕನ್ನಡದಲ್ಲಿ ಮಾತ್ರ ಥಿಯೇಟರ್ ಬೇಕು ಅಂತ ಹೇಳೋದು. ಈ ವ್ಯಾಪಾರೀಕರಣದ ಮನೋದಲ್ಲಿ ಆ ಸಂದರ್ಭೋಚಿತವಾಗಿ ಸರಾಜಿಗಳು ಆಗ್ತಾ ಒಗ್ಗಟ್ಟು ಸರಿಯಾಗಿಲ್ದೆ, ನಮ್ಮಲ್ಲಿ ಆರ್ಟಿಸ್ಟ್ ಅಸೋಸಿಯೇಷನ್ ಸ್ಟ್ರೆಂತ್ ಇಲ್ದೆ ಇರೋದ್ರಿಂದ, ರಾಜ್ಕುಮಾರ್ ಹೋದ್ಮೇಲೆ ಅಥವಾ ಅಂಬರೀಷ್ ಅವರು ಕಾಲಾಂತರ ನಮ್ದೆಲ್ಲ ಒಂದ್ ಕಡೆ ಸೇರೋದಕ್ಕೆ ಹೋರಾಟಕ್ಕೆ ಇಲ್ವಲ್ಲ ಸರ್. ಇವತ್ ನೋಡಿ ಎಂತ ಪರಿಸ್ಥಿತಿ ಅಂದ್ರೆ, ಇದು ದುರಂತ. ದರ್ಶನ್ ಆಗಿರ್ಲಿ, ಯಾರೇ ನಾಯಕರಾಗ್ಲಿ ನಮ್ಮ ಸಹೋದರರು, ಅವರನ್ನ ಮೆರೆಸಬೇಕಾದ್ದು. ಆದ್ರೆ ಇವತ್ತು ಕರ್ನಾಟಕದಲ್ಲಿ ಕನ್ನಡ ಬಿಟ್ಟು ಬೇರೆ ಭಾಷೆಗಳಿಗೆ 30-40 ವರ್ಷಗಳಿಂದ ಜಾಗ ಕೊಟ್ಬಿಟ್ಟು ಈಗ ನಮ್ಮವ್ರು ಅಲ್ಲಿ ಕೊಡ್ತಿಲ್ಲ ಅಂತ ಅಂದ್ರೆ ಅವ್ರ ಶಕ್ತಿ ಬಹಳ ಜೋರಾಗಿದೆ, ಸರ್ಕಾರ ಮತ್ತು ಅವರ ಪ್ರೊಡ್ಯೂಸರ್ ಸಂಸ್ಥೆ ಮತ್ತು ಅವೆಲ್ಲಾನು. ಅದು ದುರಂತ. ಇದನ್ನ ಕೂತ್ಕೊಂಡು ಮಂಡಳಿ ಇದಾವಲ್ಲ, ದಕ್ಷಿಣ ಭಾರತದ ಒಂದು ಮಂಡಳಿ ಅಥವಾ ಇಲ್ಲಿನ ನಮ್ಮ ಮಂಡಳಿ, ಆ ಮಂಡಳಿ ಕೂತು ಸೌಹಾರ್ದಿತವಾಗಿ ನಿಮ್ಮ ಭಾಷೆ ನಮ್ಮ ಭಾಷೆ ಹೇಗೆ ಅಪಾಯ ಆಗದಂಗೆ ನೋಡ್ತಾರೆ ಸರ್. ಚೇಂಬರ್ನವರಲ್ಲಿ ಅಂದ್ರೆ ತೆಲುಗು ಭಾಷೆಗಳು ರಿಲೀಸ್ ಆಗ್ತಾ ಇದಕ್ಕೆ ಈ ಭಾಷೆ ಕೊಡಲ್ಲ ಅಂದ್ರೆ ನಾವು ಅವ್ರು ಬಂದಾಗ ಅದೇ ಲಾಜಿಕ್ ಮಾಡ್ಬೇಕು ತಾನಾಗಿದ್ರೆ ಅಲ್ಲ. ದೊಡ್ಡ ಗಟ್ಟಿ ಧ್ವನಿನಲ್ಲಿ ಇಲ್ಲಿ ಯಾವುದೇ ಕಾರಣಕ್ಕೂ ಯಾರು ಥಿಯೇಟರ್ನವರು ಎಲ್ಲರೂ ಸೇರ್ಕೊಂಡು ಕೊಡೋದಿಲ್ಲ, ನಾವು ಅದನ್ನ ರಿಲೀಸ್ ಆಗಕ್ಕೆ ಬಿಡೋದಿಲ್ಲ ಅನ್ನೋ ತೀರ್ಮಾನವನ್ನ ಸರ್ಕಾರದ ಜೊತೆನೂ ಮಾತಾಡಿ ರಕ್ಷಣೆ ತಗೊಂಡು ಅವ್ರ ಬೆಂಬಲನು ಇಟ್ಕೊಂಡು ನಾವು ಮಾಡ್ಬೇಕಾಗಿದೆ. ಸರ್, ಮುಖ್ಯಮಂತ್ರಿ ಚಂದ್ರ ನಿಮ್ಗೆ ಗಮನ ಕೊಟ್ಬಿಡ್ತೀನಿ. ನಮ್ಮ ಜೊತೆ ಇನ್ನೊಂದು ಲೈನ್ ಅಲ್ಲಿ ಫಿಲ್ಮ್ ಚೇಂಬರ್ ಉಪಾಧ್ಯಕ್ಷ ಇದ್ದಾರೆ ಉಮೇಶ್ ಬಣ್ಕರ್ ಅವರು. ಅವ್ರು ಹೇಳ್ತಿರೋದು ಅಫಿಷಿಯಲ್ ಆಗಿ ಬರ್ಲಿ ಅಂತಾರೆ. ಉಮೇಶ್ ಬಣ್ಕರ್ ಅವ್ರ ಕಾಯ್ಬೇಕಾಯ್ತಿರೋದಕ್ಕೆಲ್ಲ ನಾವು ಅಫಿಷಿಯಲ್ ಆಗಿ ಬರ್ಬೇಕು, ರಾಜ್ಯದ ಹಿತ ಕಾಪಾಡ್ಬೇಕಾದ್ರೆ ಯಾರು ಎಲ್ಲಿದ್ರು ಕೂಡ ಕೊಡ್ಬೇಕಾಗಿದೆ. ಉಮೇಶ್ ಬಣ್ಕರ್ ಗೋ ಹೆಡ್ ಪ್ಲೀಸ್. ಚಂದ್ರಣ್ಣ ನಮಸ್ತೆ. ಚಂದ್ರಣ್ಣ ಹೇಳಿ ಅಣ್ಣ. ಚಂದ್ರಣ್ಣ ಏನಿಲ್ಲ ಅಣ್ಣ, ಅದು ನಮ್ಗೆ ಅವ್ರು ಯಾವ ವಿಚಾರಕ್ಕೆ ಬರ್ತಾ ಇದಾರೆ ಅನ್ನೋದ್ರ ಬಗ್ಗೆನೇ ಇನ್ನ ಮಾಹಿತಿ ಇಲ್ಲ. ಆಮೇಲೆ ನಾನೇನ್ ಹೇಳ್ತಾ ಇದ್ದೀನಿ ಸರ್, ಉಮೇಶ್ ಬಣ್ಕರ್ ಸರ್ ಆಗ್ಲಿ ಮಾಹಿತಿ ಇಲ್ಲ, ಬಟ್ ನಾನ್ ಕೊಡ್ತಾ ಇದ್ದೀನಿ ಈಗ ನ್ಯೂಸ್ 18 ಮೂಲಕ. ಈ ತರ ಒಂದು ಪ್ರಾಬ್ಲಮ್ ಆಗ್ತಾ ಇದೆ, ಟಾಲಿವುಡ್ ಅಲ್ಲಿ ಅವಕಾಶ ಕೊಡ್ತಿಲ್ಲ ಅಂದಾಗ ನಾವು ಅವ್ರಿಗೆ ಎಷ್ಟೊತ್ತು ಸಾಧ್ಯ ಅಂತ 100 ಭಾಗ ನಾಗರಾಜಣ್ಣ. ಒಂದ್ ಕೆಲಸ ಮಾಡ್ತೀನಿ ಉಮೇಶ್ ಬಣ್ಕರ್ ಸರ್, ಒಂದ್ ಕೆಲಸ ಮಾಡ್ತೀನಿ. ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿ ರಾಬರ್ಟ್ ಪ್ರೊಡ್ಯೂಸರ್ ಇದ್ದಾರೆ, ಶ್ರೀ ಉಮಾಪತಿ ಅವರು ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಉಮಾಪತಿ ಸರ್ ನಮಸ್ಕಾರ. ಉಮಾಪತಿ ಸರ್, ಕ್ಯಾನ್ ಯು ಹಿಯರ್ ಮೀ? ಓಕೆ, ಮತ್ತೆ ರೀಕನೆಕ್ಟ್ ಮಾಡ್ತೀವಿ. ಒಂಚೂರು ಹೋಲ್ಡ್ ಆಯ್ತು ಅಷ್ಟೇ. ಉಮೇಶ್ ಬಣ್ಕರ್ ಸರ್, ನೀವು ಕೇಳೋ ಪ್ರಶ್ನೆಗೆ ಇಲ್ಲೇ ಉತ್ತರ ಕೊಡಿಸ್ತಿದ್ದೆ, ಬಿಕಾಸ್ ಅಫಿಷಿಯಲ್ ಆಗಿ ಬರ್ಲಿ ಅಂತಿದ್ರಿ, ಹಾಗಾಗಿ ಉಮಾಪತಿ ಅವ್ರು ಕನೆಕ್ಟ್ ಆಯ್ತು, ಮತ್ತೆ ರೀಕನೆಕ್ಟ್ ಆಗ್ತಿದೆ. ಒಂಚೂರು ಪ್ರಾಬ್ಲಮ್ ಆಯ್ತು ಅಷ್ಟೇ. ನಾನು ಹೇಳ್ತೀನಿ ಪ್ಲೀಸ್ ಸರ್. ಚಂದ್ರು ಸರ್, ಓಕೆ ಸರ್, ಚಂದ್ರು ಸರ್ ಒಂಚೂರು ಹೋಲ್ಡ್ ಮಾಡ್ತೀನಿ. ಚಂದ್ರು ಸರ್ ಹಂಬಲಿ ರಿಕ್ವೆಸ್ಟ್. ಚಂದ್ರು ಸರ್ ಹಂಬಲಿ ರಿಕ್ವೆಸ್ಟ್, ಯಾಕೆಂದ್ರೆ ಉಮಾಪತಿ ಅವರೇ ಇದ್ದಾರೆ, ಅವರೇ ಹೇಳ್ಬಿಡ್ತಾರೆ. ಉಮಾಪತಿ ಸರ್ ನಮಸ್ಕಾರ. ನಮಸ್ಕಾರ ಸರ್. ಓಕೆ ಉಮಾಪತಿ ಸರ್, ಉಮೇಶ್ ಬಣ್ಕರ್ ಫಿಲ್ಮ್ ಚೇಂಬರ್ ಉಪಾಧ್ಯಕ್ಷರು ಕೂಡ ಲೈನ್ ಅಲ್ಲಿ ಇದ್ದಾರೆ, ಮುಖ್ಯಮಂತ್ರಿ ಚಂದ್ರು ಇದ್ದಾರೆ. ಬಟ್ ಈಗ ನಾನು ಕೇಳಬೇಕಾಗಿರೋ ಪ್ರಶ್ನೆ, ಫಿಲ್ಮ್ ಚೇಂಬರ್ ನಮಗೆ ಯಾಕೆ ಬರ್ತಿದ್ದಾರೆ ಗೊತ್ತಿಲ್ಲ, ಏನಾಗ್ತಿದೆ ಗೊತ್ತಿಲ್ಲ ಅಂತ ಕನ್ನಡ ಫಿಲ್ಮ್ ಚೇಂಬರ್ನ ಉಪಾಧ್ಯಕ್ಷರು ಹೇಳ್ತಿದ್ದಾರೆ. ಪ್ಲೀಸ್ ಗೋ ಹೆಡ್ ಉಮಾಪತಿ ಸರ್, ಗೊತ್ತಾಗ್ಲಿ ಇಡೀ ರಾಜ್ಯದ ಜನತೆಗೆ. ಏನಾಗಿದೆ ಅಂದ್ರೆ, ನಮ್ಮಲ್ಲಿ ನೋಡಿ ಚೇಂಬರ್ ಅಲ್ಲಿ ನಾವು ಒಂದ್ಸಲಿ ನಮ್ಮ ಇದನ್ನ ಪ್ರೊಡ್ಯೂಸರ್ಸ್ ಕಾರ್ಡ್ ಮಾಡಿಸ್ಕೊಳಕ್ ಹೋಗ್ತೀವಿ ಬಿಟ್ರೆ, ಅಂದ್ರೆ ಸಿನಿಮಾ ಮಾಡ್ತೀವಿ ಅಂತ ರಿಜಿಸ್ಟರ್ ಮಾಡ್ಕೊಳಕ್ ಬಿಟ್ರೆ, ಈ ತರ ಸಮಸ್ಯೆ ಆದಾಗ ಮಾತ್ರ ಹೋಗ್ತೀವಿ. ಯಾಕಂದ್ರೆ ನಮ್ಮ ಕೆಲ್ಸಗಳಲ್ಲಿ ಪ್ರತಿನಿತ್ಯ ನಾವು ಬಿಸಿ ಇರ್ತೀವಿ, ಸೊ ಹಂಗಾಗಿ ಹೋಗಕ್ಕಾಗಲ್ಲ. ಈ ತರ ಸಮಸ್ಯೆ ಇವಾಗ ಏನಾಗಿದೆ ಅಂದ್ರೆ, ನೋಡಿ ಅಲ್ಲಿನ ಸಿನಿಮಾಗಳೆಲ್ಲ ಬಂದು ಯಾವ್ದೇ ಟೈಮ್ ಬೌಂಡ್ ಇಲ್ದಂಗೆ, ಏನು ರೆಸ್ಟ್ರಿಕ್ಷನ್ಸ್ ಇಲ್ದಂಗೆ ಅವ್ರ ಸಿನಿಮಾ ಅವ್ರು ರಿಲೀಸ್ ಮಾಡ್ಕೋತಾರೆ. ಯಾಕಂದ್ರೆ ಫ್ರೀಡಮ್ ಆಫ್ ಬಿಸ್ನೆಸ್ ಅದು. ಕರೆಕ್ಟ್. ಸೊ ನಮ್ ಸಿನಿಮಾಗಳಿಗೆ ಯಾಕೆ ಫ್ರೀಡಮ್ ಆಫ್ ಬಿಸ್ನೆಸ್ ಇಲ್ಲ ಬೇರೆ ಲ್ಯಾಂಗ್ವೇಜ್ ಅಲ್ಲಿ? ಸೊ ಅಂದ್ರೆ ನಮ್ ಚೇಂಬರ್ ಎಲ್ಲೋ ಒಂದ್ ಕಡೆ ವೀಕ್ ಆಗಿದೆ ಅಂತ ಆಯ್ತು. ಇವಾಗ ಒಂದ್ ಯೋಚನೆ ಮಾಡಿ, ಇದೇ ತರ ನಂದು ಒಂದ್ ಚಿಕ್ಕ ಸಿನಿಮಾಗೂ ತೊಂದರೆ ಆಗಿತ್ತು, ಅವತ್ತೇನ್ ಚೇಂಬರ್ ಇಂದ ನಮ್ಗೇನು ಉಪಯೋಗ ಆಗ್ಲಿಲ್ಲ ಸರ್. ಇವತ್ತು ಅಷ್ಟೇ ಒಂದ್ ಚೇಂಬರ್ ಮೇಲೆ ಒಂದ್ ನಂಬಿಕೆ ಇಟ್ಕೊಂಡು, ಚೇಂಬರ್ ನಮ್ಗೊಂದು ನ್ಯಾಯಾಲಯ ಇದ್ದಂಗೆ, ಇವತ್ತು ನಂಬಿಕೆ ಇಟ್ಕೊಂಡು ನಾನು ಹೋಗ್ತಾ ಇದ್ದೀನಿ. ಸರಿ ಆಗುತ್ತೋ ಆಗಲ್ವೋ ಸೆಕೆಂಡ್ರಿ, ಬಟ್ ನಂಬಿಕೆ ಅಂತೂ ಹಂಗೆ ಇದ್ದೇ ಇರ್ತದೆ. ಅಲ್ಲಿ ಕೂತಿರೋರು, ಅಧಿಕಾರದಲ್ಲಿ ಕೂತಿರೋರು ಸಿನಿಮಾಗಳಿಗೆ ಏನ್ ಒಳ್ಳೇದ್ ಮಾಡಕ್ ಆಗ್ತದೆ ಮಾಡೇ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಮೇಲೆ ಹೋಗ್ತಾ ಇದೀವಿ. ಸೊ ಅವ್ರು ಏನ್ ಮಾಡ್ತಾರೆ ಅನ್ನೋದು ಅವ್ರ ಆಕ್ಷನ್
ಮೇಲೆ ಡಿಪೆಂಡ್ ಆಗ್ತದೆ. ಸರ್ ಇನ್ನೊಂದು ಕ್ಲಾರಿಟಿ ಕೇಳ್ಬಿಡ್ತೀನಿ ಉಮಾಪತಿ ಸರ್. ರಾಬರ್ಟ್ ಸಿನಿಮಾ ಮಾರ್ಚ್ ಶಿವರಾತ್ರಿ ಹಬ್ಬದ ದಿನ ರಿಲೀಸ್ ಆಗ್ತಾ ಇದೆ 11ನೇ ತಾರೀಕು. ತೆಲುಗು ಇಂಡಸ್ಟ್ರಿಗೆ ತೆಲುಗು ಭಾಷೆಯಲ್ಲಿ ಡಬ್ ಆಗಿರೋ ರಾಬರ್ಟ್ ಸಿನಿಮಾ ರಿಲೀಸ್ ಮಾಡೋದಕ್ಕೆ ಪ್ರಾಬ್ಲಮ್ ಏನಾಗ್ತಿದೆ ಸರ್? ಸರ್ ಇವಾಗ ಅವ್ರು ಹೇಳ್ತಾರದೇನು ಅಂದ್ರೆ ನೋಡಿ, ದರ್ಶನ್ ಸರ್ ಒಬ್ಬ ದೊಡ್ಡ ಹೀರೋ ಅಲ್ಲಿ. ಓಕೆ. ಇವಾಗ ಇಲ್ಲಿ ನಮ್ ಚಿಕ್ಕ ಚಿಕ್ಕ ಸಿನಿಮಾಗಳು, ಚಿಕ್ಕ ಚಿಕ್ಕ ಹೀರೋ ಸಿನಿಮಾಗಳಿದಾವೆ. ಸೊ ಅವ್ರ ಸಿನಿಮಾಗಳು ಬಂದಾಗ ನಮ್ಗೆ ಇದಾವೆ. ಸೊ ಹಂಗಾಗಿ ನೀವು ಒಂದ್ 2 ವಾರ ಮುಂದಕ್ಕೆ ಹೋಗ್ಬಿಡಿ. ನಾನು ಹೇಳಿದ್ರೆ ನಾನು ಯಾಕೆ ಮುಂದಕ್ಕೆ ಹೋಗ್ಬೇಕು, ದುಡ್ಡು ಅಂತಾನೆ ಖರ್ಚು ಮಾಡ್ತಾ ಇರೋದು. ನೋಡೋರು ಜನ, ನೀವೇ ಡಿಸೈಡ್ ಮಾಡಕ್ಕೆ. ಇಲ್ಲ ಅವ್ರು ಹೇಳ್ತಾರೆ ಮತ್ತೆ ಹಂಗಿದ್ಮೇಲೆ ನಾವು ಯಾವ ಡಿಸ್ಟ್ರಿಬ್ಯೂಟರ್ ನಿಮಗೆ ರಿಲೀಸ್ ಮಾಡಕ್ಕೆ ನಾವು ಸಹಕಾರ ಮಾಡಲ್ಲ. ನಾನು ಹೇಳಿದೆ ನೀವ್ ಯಾಕೆ ಮಾಡಲ್ಲ, ಮತ್ತೆ ನಮ್ ಡಿಸ್ಟ್ರಿಬ್ಯೂಟರ್ ಗಳೆಲ್ಲ ಮಾಡ್ಕೋತಾರ, ಅದ್ ನೀವು ನಿಮ್ಮವ್ರನ್ನ ಹೋಗಿ ಕೇಳ್ಕೊಳ್ಳಿ. ನಿಮ್ಮವ್ರು ಬಂದು ಅಲ್ಲಿ ಮುಹೂರ್ತ ಆಗೋ ದಿನನೇ ಬಂದು ನಮ್ ಸಿನಿಮಾಗಳನ್ನ ತಗೊಂಡ್ ಹೋಗ್ತಾರೆ. ಮತ್ತೆ ನಿಮ್ಮವ್ರು ಏನ್ ಮಾಡ್ತಾರೆ, ನಿಮ್ಮವ್ರನ್ನ ನೀವು ಕೇಳ್ಕೊಳ್ಳಿ ಅಂತ. ಸೊ ಇಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಸರ್, ನಮ್ಮನೆಯವರೇ ನಮ್ಮನ್ನ ಬಿಟ್ಕೊಟ್ಟಾಗ ಆಬ್ವಿಯಸ್ಲಿ ಬೇರೆಯವರು ನಮ್ಮನ್ನ ಗ್ರಾಂಟೆಡ್ ಆಗಿ ತಗೋತಾರೆ. ನಾನ್ ಕೇಳೋದು ಇಷ್ಟೇ, ನನಗಾಗಿದೆ ನಾಳೆ ದಿವಸ ಕೂತಿರೋರು ಒಂದ್ ಸಿನಿಮಾ ಮಾಡಿದಾಗ ಅವ್ರಿಗೂ ಆಗ್ಬೋದೇನೋ. ನಾನು ಹೇಳೋದು ತಗೊಂಡು ಸರ್ ಸಿನಿಮಾ ರಿಲೀಸ್ ಮಾಡ್ತೀನಿ ಬಿಡ್ತೀನಿ ಅನ್ನೋದು ಸೆಕೆಂಡ್ರಿ ಸರ್. ಜನ ನೋಡಕ್ ರೆಡಿ ಇದ್ದಾಗ ನಾನು ಸಿನಿಮಾ ರಿಲೀಸ್ ಮಾಡೇ ಮಾಡ್ತೀನಿ. ಕರೆಕ್ಟ್. ಉಮೇಶ್ ಮಣ್ಕರ್ ಒಂದು ಐಡಿಯಾ ಸಿಕ್ಕಿದೆ, ಉಮಾಪತಿ ಸರ್ ಹೇಳ್ತಿದ್ರು. ಡೆಫಿನೆಟ್ ಆಗಿ ಯಾವುದೇ ಕ್ಲಾರಿಟಿ ಕೊಡ್ಸಿದೀನಿ ನ್ಯೂಸ್ 18 ನಲ್ಲಿ. ನಿಮ್ಗೆ ಏನು ಗೊತ್ತಿಲ್ಲ ಅಂದ್ರೆ ಹಾಗಾಗಿ ಕ್ಲಾರಿಟಿ ಕೊಡ್ತೀನಿ ಪ್ರೊಡ್ಯೂಸರ್. ಡೆಫಿನೆಟ್ ಆಗಿ ನನಗೆ ಕ್ಲಾರಿಟಿ ಸಿಕ್ತು. ಡೆಫಿನೆಟ್ ಆಗಿ ಅವರ ಪರ ರಾಜ್ಯದ ಚಿತ್ರಗಳು ಕೂಡ ಇಲ್ಲಿ ಪ್ಯಾನ್ ಇಂಡಿಯಾ ರಿಲೀಸ್ ಆಗೋ ಸಂದರ್ಭದಲ್ಲಿ ನಮ್ಮ ಪ್ರದರ್ಶಕರಾಗ್ಲಿ, ವಾಣಿಜ್ಯ ಮಂಡಳಿ ಆಗ್ಲಿ, ಹಂಚಿಕೆದಾರರಾಗ್ಲಿ ಇಂತ ಒಂದು ಸಂದರ್ಭದಲ್ಲಿ ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ಲೇಬೇಕಾಗ್ತದೆ. ಅದಾಗಿಲ್ಲ, ಇವಾಗ ಆಗುತ್ತೆ. ಸಮಸ್ಯೆಗಳು ಬಂದಾಗ್ಲೇನೆ ಅದಕ್ಕೆ ಏನಾರ ಸಾಲ್ವೇಷನ್ಗಳನ್ನ ಅನ್ನೋದನ್ನ ನಾವು ಹುಡುಕೋಬೇಕಾಗ್ತದೆ ಸರ್. ಆಯ್ತಾ? ಆಯಾ ಸಂದರ್ಭದಲ್ಲಿ ಈಗ ಚಂದ್ರಣ್ಣ ಹೇಳಿದ್ರು ಏನೋ ಇಚ್ಛಾಶಕ್ತಿ ಇರ್ಬೇಕು ಅಂತ ಹೇಳಿ. ಆ ಇಚ್ಛಾಶಕ್ತಿಯನ್ನ ಇತ್ತೀಚೆಗೆ ಏನೋ ಕೊರತೆ ಇಲ್ಲಿ ಚೇಂಬರ್ಗೆ ಎಲ್ಲಿಂದ ಕೊರತೆ ಆಗ್ತಿದೆ? ಚೇಂಬರ್ಗೆ ಎಲ್ಲಿಂದ ಕೊರತೆ ಆಗ್ತಿದೆ? ಹೇಗೆ ಈಗ ಯಾವ್ದು ಕೊರತೆನೇ ಇಲ್ಲ. ಈಗ ಇವತ್ತು ವಿಷಯ ಗೊತ್ತಾಗಿದೆ, ಅದಕ್ಕೆ ತತ್ಕ್ಷಣದಲ್ಲಿ ಕಾರ್ಯಪ್ರವೃತ್ತರಾಗ್ತೀವಿ. ಓಕೆ, 1 ಸೆಕೆಂಡ್ ಉಮಾಪತಿ ಸರ್. ಒಂದು ಅಪ್ರಿಶಿಯೇಟ್ ಮಾಡಬೇಕು, ಸ್ವತಃ ದರ್ಶನ್ ಫೀಲ್ಡ್ ಇಳಿತಿದ್ದಾರೆ. ಬಿಕಾಸ್ ಮುಂದೆ ಇವತ್ತು ದರ್ಶನ್ ಇದ್ದಾರೆ, ನಿಜ ದೊಡ್ಡ ಸ್ಟಾರ್ ಅವರು. ಅದ್ರ ಮುಂದೊಂದು ದಿನ ಇನ್ಯಾರೋ ಹೊಸಬ್ರು ಬಂದಾಗ ಅವ್ರ ಈ ತರ ಹೋರಾಟ ಮಾಡೋಕ್ಕಾಗದೇ ಇಲ್ಲ ಸರ್, ಹಂಗಾಗ್ಬಿಡ್ತಾರೆ. ಸರ್ ದರ್ಶನ್ ಸರ್ಗಿರೋ ಭಾಷೆ ಅಭಿಮಾನ, ದರ್ಶನ್ ಸರ್ಗಿರೋ ಒಂದು ಇಂಡಸ್ಟ್ರಿ ಬಗ್ಗೆ ಕಾಳಜಿ, ಎರಡನೇ ಮಾತೇ ಇಲ್ಲ ಸರ್. ಅದ್ರ ಬಗ್ಗೆ ನಿಮ್ಗೂ ಗೊತ್ತಿದೆ. ಯಾಕಂದ್ರೆ ಇವಾಗ ಬೇರೆಯವರು ಬಂದು ಕೈ ಜೋಡಿಸ್ಬೇಕು ಸರ್. ಇದೇನೋ ನಮಗ್ ತೊಂದರೆ ಆಗಿದೆ ಅಂತ ನಾಳೆ ದಿವಸ ಅವ್ರಿಗೂ ತೊಂದರೆ ಆದಾಗ ನಾವು ಸಹಕಾರ ಮಾಡ್ಬೇಕಲ್ವಾ? ನಮಗ್ ತೊಂದರೆ ಆದಾಗ ಇನ್ನೊಬ್ರು ಬಂದು ಸಹಕಾರ ಮಾಡಬೇಕು. ವೆರಿ ಟ್ರೂ. ಲೈಕ್ ಲೆಟ್ ಅಂಡ್ ಲೀವ್ ಪಾಲಿಸಿ ಇದು, ಲೆಟ್ ಲೀವ್ ಪಾಲಿಸಿ. ಸೊ ಇವಾಗ ಅವರು ಬದುಕ್ಬೇಕು, ನಮ್ಮನ್ನು ಬದುಕಕ್ ಬಿಡ್ಬೇಕು. ಇವಾಗ ದರ್ಶನ್ ಸರ್ಗೆ ಈ ತರ ತೊಂದರೆ ಕೊಟ್ಟಾಗ ಇನ್ ಚಿಕ್ಕಿರೋ ಸಿನಿಮಾಗಳಿಗೆಲ್ಲ ಹೆಂಗ್ ಟ್ರೀಟ್ ಮಾಡ್ಬೋದು ನೀವೇ ಯೋಚನೆ ಮಾಡಿ ಸರ್. ಸಿನಿಮಾ ದೊಡ್ಡದು, ಹೀರೋಗಳು ದೊಡ್ಡವರು ಚಿಕ್ಕವರು ಅನ್ನೋದಕ್ಕಿಂತ ಸಿನಿಮಾ ದೊಡ್ಡದು ನಮ್ಮೆಲ್ಲರಿಗೂ. ಕಂಪ್ಲೀಟ್ಲಿ. ಮುಖ್ಯಮಂತ್ರಿ ಚಂದ್ರ ಅವರು ಕೂಡ ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ಒಬ್ಬ ದೊಡ್ಡ ಸ್ಟಾರ್ ನಟ ಇಳಿತಿದ್ದಾರೆ, ಇದಕ್ಕೊಂದು ಇತಿಶ್ರೀ ಆಡ್ಬೇಕು. ಐ ಥಿಂಕ್ ಬೆಟರ್ ಲೇಟ್ ದೆನ್ ನೆವರ್. ಯಾವತ್ತೂ ಆಗದಿರೋಕ್ಕಿಂತ ಲೇಟ್ ಆದ್ರೂ ಪರವಾಗಿಲ್ಲ, ಆಗ್ಬೇಕಲ್ಲ ಸರ್ ಇದು. ಹಲೋ ಸರ್ ಮಾತಾಡ್ಲಾ? ಪ್ಲೀಸ್ ಸರ್. ಬಣಕಾರ್ ಅವರು ರಿಯಲೈಸ್ ಆಗಿರ್ತಕ್ಕಂಥದ್ದು ಚೇಂಬರ್ದು ಈಗ ನಾವು ತತ್ಕ್ಷಣ ಹೋಗ್ತೀವಿ ಅಂತ, ಅದು ಒಳ್ಳೇದು. ಈ ನಾಡಿಗೆ ಏನೇ ತೊಂದರೆ ಆಗ್ಲಿ, ಭಾಷೆಗಾಗ್ಲಿ, ಸಿನಿಮಾಕ್ಕಾಗಲಿ, ಎಲ್ಲಕ್ಕೂ ಕೂಡ. ಹಾಗೆ ಉಮಾಪತಿ ಅವರು ಕೂಡ ಅರ್ಥಪೂರ್ಣವಾಗಿ ಹೇಳಿದ್ದಾರೆ, ನಮ್ಮಲ್ಲಿ ಆ ಇಚ್ಛಾಶಕ್ತಿ ಇಲ್ಲದೆ ಇರೋದು ಮತ್ತು ಅವರು ವ್ಯಾಪಾರೀಕರಣಕ್ಕೋಸ್ಕರವಾಗಿ ನಿಮ್ಮವ್ರು ನೀವು ಕೇಳ್ಕೊಳ್ಳಿ ಅಂತ ಹೇಳೋದ್ರಲ್ಲಿ ತಪ್ಪು ಇಲ್ಲ. ಇದ್ರ ಜೊತೆ ಒಳಗೆ ತಾಂತ್ರಿಕವಾಗಿ, ಕಾನೂನಾತ್ಮಕವಾಗಿ ಕೆಲವು ಅಡಚಣೆಗಳು ಬರ್ತವೆ ಮುಂದಿನ ದಿನಗಳಲ್ಲಿ. ಅದಕ್ಕೆ ಎಲ್ಲಕ್ಕಿಂತ ಹೆಚ್ಚು ಚೇಂಬರ್ ಒಂದೇ ಅಲ್ಲ, ಚೇಂಬರ್ ಜೊತೆ ಇರ್ತಕ್ಕಂಥ ವೇದಿಕೆಗಳಿದಾವೆ, ಕಲಾವಿದರು, ಪ್ರೊಡ್ಯೂಸರ್ಸು ಮತ್ತು ಎಲ್ಲರನ್ನೂ ಒಟ್ಟಿಗೆ ಸೇರಿಸಿ ಈಗಲಾದ್ರೂ ಕೂಡ ಕಲಾವಿದರು ಸ್ಟ್ರೆಂತ್ ಮಾಡ್ಬೇಕು. ದರ್ಶನ್ ಸ್ಟ್ರೆಂತ್ ಇದೆ, ಓಕೆ, ಅದು ಎಷ್ಟು ದಿವಸ, ಬಟ್ ಸಂಘನೂ ಸಹ ಸ್ಟ್ರೆಂತ್ ಆಗಿರ್ಬೇಕಲ್ಲ. ಈಗ ಒಂದು ಕರೆ ಕೊಟ್ರೆ ದರ್ಶನ್ ಒಂದೇ ಅಲ್ಲ, ಅವ್ರು ಸಣ್ಣ ಪುಟ್ಟ ಕಾಂಪಿಟೇಟರ್ಸ್ ಯಾರಿದ್ರು ಎಲ್ಲರೂ ಸೇರ್ಕೋಬೇಕಾಗಿತ್ತೆ. ಎಲ್ಲರನ್ನು ಬೇಡಿಕೆ ಇಡ್ತಿದೀವಿ ನೀವು ಅಂತ ಹೇಳ್ತಿದ್ರಲ್ಲ, ಒಳ್ಳೇದು. ನಾನು ಇನ್ನೂ ಮುಂದುವರೆದು ಹೇಳ್ತೀನಿ, ಬರೀ ಇಷ್ಟಕ್ಕೆ ಅಲ್ಲ, ನಾಡು ನುಡಿ ಗಡಿ ಜನಕ್ಕೆ ಏನೇ ತೊಂದರೆ ಆದ್ರೂ ನೀವೆಲ್ಲರೂ ಕೂಡ ಈ ರಾಜ್ಯದ ಅನ್ನದ ಋಣ ಇರೋದ್ರಿಂದ ಅದಕ್ಕೂ ಸ್ಪಂದಿಸ್ಬೇಕು. ದುಃಖ ದರ್ಶನ್, ಯಶ್ ಇಂಥವ್ರೊಂದು 2-3 ಬಿಟ್ರೆ ಹೇಳಿಕೆನೆ ಕೊಟ್ಟಿಲ್ಲ. ನಮ್ಮ ಈ ಮರಾಠಿ ಕಿರಾಪತಿ ಭಾಷೆಗೆ ಮಾಡ್ತಿದಾರಲ್ಲ, ಅದಕ್ಕೆ ಎಲ್ಲ ಪ್ರೊಡ್ಯೂಸರ್ಸು, ನಿರ್ದೇಶಕರು ಅವರು ಕೂಡ ಬಂದು ಹೋರಾಟ ಮಾಡಿ ಬೀದಿಗೆ ಅಂತ ಹೇಳಲ್ಲ. ನಾನು ಒಂದೊಂದು ಹೇಳಿಕೆ ಉಗ್ಯಕ್ಕೆ ಏನಂತೆ ಈ ತರದಾಗಿದೆ ಸರ್ಕಾರಕ್ಕೆ ಮತ್ತೆ ಇವ್ರಿಗೆ ಇದನ್ನೆಲ್ಲ. ನಾನು ಹೇಳೋದು ಈ ತರದ ಒಂದು ಶಕ್ತಿಯನ್ನು ಬೆಳೆಸ್ಕೊಂಡ್ರೆ ತಮಿಳ್ನಾಡಲ್ಲಾಗ್ಲಿ, ಆಂಧ್ರ ಪ್ರದೇಶದಲ್ಲಾಗ್ಲಿ, ಮಹಾರಾಷ್ಟ್ರದಲ್ಲಾಗಲಿ ಇರ್ತಕ್ಕಂತ ಒಗ್ಗಟ್ಟು, ಪಕ್ಷ ಭೇದ ಮರೆತು, ಆಮೇಲೆ ವ್ಯಕ್ತಿ ಭೇದ ಮರೆತು, ಆಮೇಲೆ ಸೆಲೆಬ್ರಿಟಿ ವಿಚಾರ ಮರೆತು ನಾವು ಕೂಡಿಸ್ಬೇಕು. ಇದಕ್ಕೂ ನಂದು ಬೆಂಬಲ ಸಂಪೂರ್ಣ ಇದೆ. ನಾಳೆ ಬೆಳಿಗ್ಗೆ ಬೇಕು ಅಂದ್ರೆ ನಾನು ಬೀದಿಗೂ ಬೇಕಾದ್ರೂ ಬರ್ತೀನಿ. ಇದಾಗಬೇಕಾಗಿರೋದು ನಾಡುಗಳು. ಹಾಗೇನೆ ನಾಡಿಗೆ ತೊಂದರೆ ಆದಾಗ, ಗಡಿಗೆ ತೊಂದರೆ ಆದಾಗ ಸಿನಿಮಾದವರು, ಎಲ್ಲಾ ವರ್ಗದವರು, ಕೇವಲ ಕಲಾವಿದರು ಅಂತ ಹೇಳಲ್ಲ ನಾನು,
ಬಹುತೇಕ ಜನ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಆದ್ರೆ ಬಹಳಷ್ಟು ಜನ ಹಿಂದೆ ಬೀಳ್ತಾರೆ, ನನಗೆ ಹಾಕ್ಬೇಕು ಅಂತ ಅನ್ಬಿಟ್ಟು. ಆ ದೃಷ್ಟಿಯಿಂದ ಇದನ್ನ ಇವತ್ತಾದ್ರೂ ಈಗ ಒಂದು ಸಮಯ ಬಂದಿದೆ. ಇದೇ ರಾಬರ್ಟ್ ಸಿನಿಮಾನ ಇಟ್ಕೊಂಡು ನಾವೆಲ್ಲ ಒಗ್ಗಟ್ಟಾಗೋಣ. ಒಂದು ಸಭೆ ಕರೀರಿ ಬಣಕಾರ್ರವ್ರೆ, ಎಲ್ಲ ವೇದಿಕೆಯವ್ರನ್ನು ಕರೀರಿ, ನಮ್ಮಂತವ್ರು ಯಾರಿದಾರೋ ಅವ್ರನ್ನು ಕರೀರಿ, ವ್ಯಾಪಕವಾಗಿ ಚರ್ಚೆ ಆಗ್ಲಿ, ಸರ್ಕಾರದ ರಕ್ಷಣೆಯನ್ನು ಪಡೆಯೋಣ. ಒಳ್ಳೆ ಗುಡ್ ಇನಿಷಿಯೇಟಿವ್ ಅನ್ಸುತ್ತೆ ಚಂದ್ರು ಸರ್, ಈ ತರದ ಬೆಳವಣಿಗೆ ಅನ್ಸುತ್ತೆ. ಉಮಾಪತಿ ಸರ್, ಇದುವರೆಗೆ ಎಲ್ಲಿ ನಮ್ಗೆ ಹಿಂದೇಟಾಗ್ತಿದ್ ಎಲ್ಲಿ ಸರ್, ಯಾವ ಪಾಯಿಂಟ್ ಅಲ್ಲಿ ನಾವು ವೀಕ್ ಆಗಿದೀವಿ ಅನ್ಸುತ್ತೆ ಸರ್ ನಿಮ್ಗೆ? ಸರ್ ಇಲ್ಲಿ ಫಸ್ಟ್ ನಮಗ್ ನೋವಾಗಿದೆ ಅಂತ ನಾವು ಡಾಕ್ಟರ್ ಹತ್ರ ಹೋಗಿ ನಮ್ ಕಷ್ಟಗಳನ್ನ ನಾವ್ ಹೇಳ್ಕೊಂಡಿರ್ತಾನೆ ಡಾಕ್ಟರ್ ನಮ್ ಬಾಡಿಯಲ್ಲಿ ಏನ್ ತೊಂದರೆ ಇದೆ ಅನಲೈಸ್ ಮಾಡಿ ಅದಕ್ಕೊಂದು ಮೆಡಿಸನ್ ಟ್ರೀಟ್ಮೆಂಟ್ ಕೊಡ್ತಾರೆ. ಸೊ ನಾವು ಹೋಗಿದೀವಿ, ನಮ್ಮ ಚೇಂಬರ್ ಅನ್ನೋ ಒಂದು ಹಾಸ್ಪಿಟಲ್ಗೆ ಹೋಗಿದೀವಿ. ಚೇಂಬರ್ ಅಲ್ಲಿ ಕೂತಿರೋ ಡಾಕ್ಟರ್ಗಳು ನಮ್ಗೆ ಹೆಂಗ್ ಟ್ರೀಟ್ಮೆಂಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಅವ್ರು ಇದು ನಿಂತಿರ್ತದೆ ಸರ್. ನಾನ್ ಕೇಳ್ಕೊಳ್ಳೋದು ಇಷ್ಟ, ಈ ತರ ನಮ್ಮಲ್ಲಿ ಆ ಒಗ್ಗಟ್ಟಿದೆ, ಆ ಒಕ್ಕರಿನ ಧ್ವನಿ ಇದೆ ಅಂತ ಅನ್ಸುತ್ತಾ ಸರ್? ಡೆಫಿನೆಟ್ಲಿ ಒಗ್ಗಟ್ಟಿದೆ, ಬಟ್ ಏನಂದ್ರೆ ಸೋಂಬೇರಿತನ ಬಿಡ್ಬೇಕು ಅಷ್ಟೇ ಸರ್, ಇನ್ನೇನಿಲ್ಲ. ಒಗ್ಗಟ್ಟಿದೆ. ಇವಾಗ ನಾನು ಹೇಳೋದು ಇನ್ಶೂರೆನ್ಸ್ ಪಾಲಿಸಿ ಮಾಡ್ತೀವಿ ಸರ್, ಚೇಂಬರ್ಗೆ ಹೋಗಿ ನಾವು ಒಂದು ನಮ್ಮ ಇದನ್ನ ಎನ್ರೋಲ್ ಮಾಡ್ಕೋತೀವಿ, ನಾವು ಒಬ್ರು ಮೆಂಬರ್ ಅಂತ. ಕರೆಕ್ಟ್. ಎನ್ರೋಲ್ ಮಾಡ್ಕೊಂಡ್ಮೇಲೆ ನಮ್ಗೆ ಎಲೆಕ್ಷನ್ ಟೈಮ್ ಅಲ್ಲಿ ಎಲ್ಲಾರು ಬಂದು ಫೋನ್ ಮಾಡ್ತಾರೆ, ನಮ್ಗೆ ವೋಟ್ ಹಾಕಿ ಅಂತ ಕೇಳ್ತಾರೆ, ಎಲ್ಲಾ ಮಾಡ್ತಾರೆ. ಸರಿ, ನಾವು ವೋಟ್ ಹಾಕ್ತಿವಿ, ನಮ್ಗೆ ಚೇಂಬರ್ ಇಂದ ಆಗುವಂತ ಅನುಕೂಲಗಳೇನು? ನಾವ್ ಏನು ಬೇರೆ ಏನ್ ಕೇಳಲ್ಲ. ನಾವ್ ಕೇಳೋದು ಈ ತರ ತೊಂದರೆಗಳಾದಾಗ ದಯವಿಟ್ಟು ನಿಂತ್ಕೊಳ್ಳಿ ಅಂತ. ಯಾಕಂದ್ರೆ ಕೆಲವೊಬ್ರು ಬಣ್ಕರ್ ಸರ್ ಇರ್ಬೋದು, ರಾಮಮೂರ್ತಿ ಸರ್ ಇರ್ಬೋದು, ಕೆಲವೊಬ್ರೆಲ್ಲ ನಮ್ಗೆ ತುಂಬಾ ಸಹಾಯ ಮಾಡಿದ್ದಾರೆ. ನಮ್ಮ ಇವ್ರು ಬಾಮ ಹರೀಶ್ ಅವ್ರು ಇರ್ಬೋದು, ಅವರೆಲ್ಲ ತುಂಬಾ ನಮಗ್ ಸಹಾಯ ಮಾಡಿದ್ದಾರೆ ಸರ್. ಅವ್ರ ಬಗ್ಗೆ ನಾನೇನು ಮಾತಾಡ್ತಲ್ಲ. ಬಟ್ ಇನ್ನು ಕೆಲವ್ರ ಬಗ್ಗೆ ಯಾರಿಗ ಅಧಿಕಾರ ಇದೆ, ಸೊ ಅವ್ರು ದಯವಿಟ್ಟು ಇದನ್ನ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ಒಂದು ಆಕ್ಷನ್ ತಗೊಳ್ಳಿ. ಯಾಕಂದ್ರೆ ಇಲ್ಲಿ ನಾನು ಪ್ರೊಡ್ಯೂಸರ್ ಆಗಿ ನಾನೇ ಮುಂದೆ ಬಂದಿದ್ದೀನಲ್ಲ, ಇದೆಲ್ಲ ಆಗೋದ್ರಿಂದ ನಮ್ಮ ಸಿನಿಮಾ ಚೆನ್ನಾಗಾಗಲ್ಲ. ಒಂದು ಮಾಹಿತಿ ಕೊಡ್ಲಾ? ಅಣ್ಣ, ಹಲೋ, ಒಂದು ಮಾಹಿತಿ ಕೊಡ್ಲಾ? ಉಮಾಪತಿ ಅವರ ಮಾತಾಡಿದ್ದಾರೆ. ಹೌದು, ಉಮಾಪತಿ ಅವರು ಮಾತಾಡ್ತಿದ್ದಾರೆ. ನಿಮ್ಮ ಸಂಪೂರ್ಣ ಬೆಂಬಲ ಇದೆ. ಆದ್ರೆ ಇಲ್ಲಿ ಶಕ್ತಿಯುತವಾದ ವ್ಯಕ್ತಿಗಳು ಅಂದ್ರೆ ಪ್ರೊಡ್ಯೂಸರ್ಸ್, ದುಡ್ಡು ಸಿಕ್ಕಾಪಟ್ಟೆ ಚೆನ್ನಾಗಿ ಅನುಕೂಲವಾಗಿ ಅವರು ಪ್ರೊಡ್ಯೂಸ್ ಮಾಡ್ತಾರೆ, ಒಳ್ಳೊಳ್ಳೆ ಸಿಕ್ಕಾಪಟ್ಟೆ. ಆದ್ರೆ ಅವ್ರಿಗೆ ವಾಪಸ್ ಬರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇಕ್ಕಟ್ಟಿಗೆ ಸಿಕ್ಕಾಕೊಂತೀರಾ. ಆದ್ರೆ ಇವತ್ತಾಗಿರೋದು ಅದೇನೇನೆ. ಅದೇ ತರ ನಿರ್ದೇಶಕರು ಅಥವಾ ಇದೆ. ಅದಕ್ಕಿಂತ ಹೆಚ್ಚು ಇದೆಲ್ಲಕ್ಕೂ ಶಕ್ತಿ ತುಂಬೋದು ನಿಮ್ಮ ಕಲಾವಿದರುಗಳು, ನಾಯಕರುಗಳು, ಕಲಾವಿದರುಗಳು. ಅವರು ಒಗ್ಗಟ್ಟಾಗಿ ನಮ್ಮ ಕಲಾವಿದರ ಸಂಘದಿಂದ ನಿಮಗೆ ನಿಂತ್ಕೋಬೇಕಾಗತ್ತೆ. ಇಲ್ಲಂದ್ರೆ ಒಬ್ಬೊಬ್ಬರೇ ಯಾತಕ್ಕೆ ಅವ್ರ ಹೋರಾಟ ಅವ್ರವ್ರು ಮಾಡ್ಕೊಳ್ಳೋದಾದ್ರೆ ಏನಕ್ಕೆ ಬೇಕಾಗಿದೆ? ನಿಮ್ಮ ಚೇಂಬರ್ ಜೊತೆಯಲ್ಲಿ ಎಲ್ಲಾ ವಿಂಗ್ಗಳ ಜೊತೆಯಲ್ಲಿ ಸ್ಟ್ರೆಂತ್ ಅನ್ನು ಮತ್ತು ನಾಯಕತ್ವವನ್ನ ಕಲಾವಿದರ ಕಡೆಯಿಂದ ತಗೊಳ್ಳಿ. ಅವರು ನಿಮ್ಮ ಅನುಕೂಲಗಳನ್ನ ಮಾಡ್ತಕ್ಕಂಥವ್ರು, ಅದಕ್ಕೊಂದು ಬಿಗಿ ಸಿಗುತ್ತೆ. ಆಮೇಲೆ ಸರ್ಕಾರ ಬಿಗಿಯಾಗಿ ನಿಲುವು ತಗೊಳಕ್ ಸಾಧ್ಯ ಆಗುತ್ತೆ. ಕೇವಲ ನಾನೊಬ್ಬ ಪ್ರೊಡ್ಯೂಸರ್ ಆದ್ರೆ ಸೀಮಿತ ವಲಯಕ್ಕೆ ಮಾತ್ರ ಪರಿಚಯ ಇರ್ತೀನಿ, ಇಡೀ ಸಾರ್ವತ್ರಿಕವಾಗಿ ನನ್ನನ್ನ ಇಷ್ಟಪಡೋದಿಲ್ಲ, ನನ್ನನ್ನ ಬಹಳ ಇಷ್ಟಪಡ್ಲೇಬೇಕು ಅಂತ ಇಲ್ಲ. ಇನ್ನು ಬೇಕಾಗಿರೋದು ಜನಪ್ರಿಯ ನಟರು ಮತ್ತು ಇಡೀ ಕಲಾವಿದರು ನಿಮ್ಮ ಗುಂಪಿನಲ್ಲಿ ಸೇರಿಸ್ಕೊಳ್ಳಿ. ನಾಡು ನುಡಿ ಗಡಿಗೆ, ಚಿತ್ರರಂಗಕ್ಕೆ ಮತ್ತು ನಿರ್ಮಾಪಕರಿಗೆ ತೊಂದರೆ ಆದಾಗ, ಪ್ರದರ್ಶಕರಿಗೆ ತೊಂದರೆ ಆದಾಗ, ಈ ಕ್ವಾರಂಟೈನ್ ನಲ್ಲಿ ಆಗಿರೋ ಸಮಸ್ಯೆಗಳು ಎಲ್ಲವನ್ನೂ ಮಾತಾಡೋಣ. ಮಾತಾಡಿ ಕಾಂಕ್ರೀಟ್ ಆಗಿ ಬೇರೆ ರಾಜ್ಯದಿಂದ ನಮಗೆ ಬರೋ ಇಕ್ಕಟ್ಟುಗಳನ್ನ ಹೇಗೆ ಮೆಟ್ಟಿ ನಿಲ್ಲಬೇಕು. ಒಳ್ಳೆ ಮಾತಾಡಿದ್ರಿ ಚಂದ್ರು ಸರ್, ಒಳ್ಳೆ ಮಾತಾಡಿದ್ರಿ ಈ ಸಂದರ್ಭದಲ್ಲಿ. ಉಮಾಪತಿ ಸರ್, ಇವಾಗ ಅದೇ ಉದ್ದೇಶಕ್ಕೆ ದರ್ಶನ್ ಸರ್ ಬರ್ತಾ ಇದ್ದಾರೆ. ಇದು ಒಂದು ಪ್ರಾರಂಭ ಅಷ್ಟೇ ಸರ್, ಇದು ಒಂದು ಪ್ರಾರಂಭ ಅಷ್ಟೇ. ಇದು ನಾಳೆ ದಿವಸ ಯಾರ್ಯಾರು ಕೈ ಜೋಡಿಸ್ತಾರೆ ಅವ್ರವ್ರಿಗೆ ಬಿಟ್ಟಿದ್ದು. ಪ್ರೊಡಕ್ಷನ್ ಅಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ ಅವ್ರೆಲ್ಲಾರು ಖಂಡಿತ ನಮ್ಗೆ ಬಿಟ್ಟಿದ್ದು ಅನ್ನೋದಕ್ಕಿಂತ ನಾವೆಲ್ಲ ಒಂದು ಅಣ್ತಂದಿರುತ್ತೆ, ಎಲ್ರು ಬರ್ಬೇಕು, ಎಲ್ಲಾ ಪ್ರೊಡ್ಯೂಸರ್ಸ್, ಎಲ್ಲಾ ಕಲಾವಿದರು ಸೇರ್ಲಿ ಅಂತ ನಾನು ಹೇಳೋದು. ನಿಜ ನಿಜ, ನೀವು ಹೇಳೋ ಪಾಯಿಂಟ್ 100% ನಿಜ. ಉಮಾಪತಿ ಸರ್ ಸರ್ ಹೇಳಿ ಸರ್, ಎಷ್ಟೊತ್ತಿಗೆ ಹೋಗ್ತಿದ್ದೀರಿ ಸರ್? ದರ್ಶನ್ ಅವ್ರು ಏನಂದ್ರು ಇದ್ರ ಬಗ್ಗೆ? ಸರ್ ಇವಾಗ ಅವರೇ ಇದ್ರ ಬಗ್ಗೆ ಒಂದು ಸೀರಿಯಸ್ ಆಕ್ಷನ್ ತಗೊಂಡಿರೋದು ಸರ್. ಯಾಕಂದ್ರೆ ನಾವು ಅವ್ರಿಗೆ ನಮ್ಗೆ ಏನ್ ನೋವಾಗಿತ್ತು ನಾನು ಅದನ್ನ ಹೇಳ್ಕೊಂಡೆ. ಅವ್ರ ಅದನ್ನ ಇಲ್ಲಿಗೆ ಬಿಡೋದ್ ಬೇಡ, ಅದೇನಾಗುತ್ತೆ ಆಗ್ಲಿ, ನಮ್ ಸಿನಿಮಾ ರಿಲೀಸ್ ಮಾಡ್ತೀವೋ ಇಲ್ವೋ ಅಲ್ಲಿ ಸೆಕೆಂಡ್ರಿ, ಬಟ್ ತೊಂದರೆ ಆಗಿದೆ ತಾನೆ. ಫೈನಲಿ ನಾವು ಅದ್ರ ಬಗ್ಗೆ ಒಂದು ಆಕ್ಷನ್ ತಗೊಳ್ಳೋಣ, ಯಾಕೆ ಸುಮ್ಮನೆ ಬಿಡಬೇಕು ಅಂತ ಹೇಳಿ ದರ್ಶನ್ ಸರ್ ಇದನ್ನ ಇನಿಷಿಯೇಟಿವ್ ತಗೊಂಡು ಸೊ ಅವ್ರ ಜೊತೆ ನಾವಿದ್ದೀವಿ. ಎಷ್ಟೊತ್ತು ಫಿಲ್ಮ್ ಚೇಂಬರ್ಗೆ ಹೋಗ್ತಿದ್ದೀರಿ ಸರ್ ಎಲ್ಲರೂ? ಸರ್ ಈಗ ಅವ್ರ ಮನೆಗೆ ಹೋಗ್ತಾ ಇದೀನಿ. ದರ್ಶನ್ ಸರ್ ಎಷ್ಟೊತ್ತಿಗೆ ಹೇಳ್ತಾರೆ ನೋಡ್ಕೊಂಡು ಆ ಟೈಮ್ಗೆ ಒಟ್ಟಿಗೆ ಬಂದ್ಬಿಡ್ತೀವಿ. ಓಕೆ, ಫಿಲ್ಮ್ ಚೇಂಬರ್ ಇಂದ ಉಮೇಶ್ ಬಣ್ಕರ್ ಲಾಸ್ಟ್ ರಿಯಾಕ್ಷನ್. ಈಗ ಅವ್ರ ನಿಮ್ಮ ಹತ್ರ ಬರ್ತಿದ್ದಾರೆ ಸರ್. ಸೊ ನಿಮ್ಮ ಆನ್ಸರ್ ಮನಸ ಯಾವುದೇ ಕಾರಣಕ್ಕೂ ರಾಬರ್ಟ್ ಚಿತ್ರಕ್ಕೆ ಒಂದು ಕೂದಲು ಎಳೆಯಷ್ಟು ಕೂಡ ತೊಂದರೆ ಆಗದೆ ಇರೋ ನಿಟ್ಟಿನಲ್ಲಿ ನಾವೆಲ್ಲ ಕಾರ್ಯಪ್ರವೃತ್ತರಾಗ್ತೀವಿ ಸರ್. ಇದೊಂದೇ ಎಲ್ಲ ಮುಂದಕ್ಕೂ ಕೂಡ ಇಲ್ಲ, ಇದೊಂದೇ ಅಂತಲ್ಲ, ಇನ್ನು ಮುಂದೆ ಅಲ್ಲ ಯಾವುದೇ ಆಗ್ಲಿ ಪ್ಯಾನ್ ಇಂಡಿಯಾ ಅಂತ ಮಾಡೋ ಸಂದರ್ಭದಲ್ಲಿ ನಾವು ಇಲ್ಲಿ ಏನು ಅವ್ರಿಗೆ ಗೌರವ ಕೊಟ್ಟು ಮನೆ ಹಾಕ್ತಿವೋ ಅದೇ ರೀತಿಯಲ್ಲಿ ಅವರು ಕೂಡ ಅಂತವನ್ನೆಲ್ಲ ಮಾಡಬೇಕಾದಂತ ಸಂದರ್ಭವನ್ನ ನಾವು ಇಲ್ಲಿ ಕ್ರಿಯೇಟ್ ಮಾಡ್ತೀವಿ ಸರ್. ಈ ಕ್ಷಣಕ್ಕೆ ನಂಬ್ತೀವಿ, ನಿಮ್ಮ ಮಾತುಗೋಸ್ಕರ ಕಾಯ್ತಿರ್ತೀವಿ, ಮಾತನಾಗಿ ನಡ್ಕೋತೀರಾ ಅಂತ ಅನ್ಕೋತೀವಿ ಸರ್. ನಂಬಿ, ಈ ಕ್ಷಣಕ್ಕಲ್ಲ ಮುಂದಕ್ಕೂ ಕೂಡ ದಯವಿಟ್ಟು ನಂಬಿ. ಡನ್ ಸರ್, ಥ್ಯಾಂಕ್ ಯು ಸೊ ಮಚ್. ನ್ಯೂಸ್ 18 ಜೊತೆ ಮಾತಾಡಿದ ಉಮೇಶ್ ಬಣ್ಕರ್ ಅವರೇ ಥ್ಯಾಂಕ್ ಯು. ನಿರ್ಮಾಪಕರಾದಂತಹ ಉಮಾಪತಿ ಅವರೇ ಮತ್ತು ಹಿರಿಯ ನಟ ಮುಖ್ಯಮಂತ್ರಿ ಚಂದ್ರರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್.